ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಬಿಜಿಎಸ್ ಆಸ್ಪತ್ರೆ ಚೇಂಜ್ ಮಾಡ್ತಾರ ನಟ ದರ್ಶನ್? ಹಾಗಾದ್ರೆ ಅಲ್ಲೇನ್ ಸಮಸ್ಯೆ ಆಗ್ತಾ ಇದೆ ದರ್ಶನ್ಗೆ? ಆಸ್ಪತ್ರೆ ಬದಲಾಯಿಸುವಂತ ಆಲೋಚನೆಯಲ್ಲಿದ್ದಾರಂತೆ ದಾಸ. ಚಿಕಿತ್ಸೆ ಹೆಸರಲ್ಲಿ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಆಗ್ತಾರ ಹಾಗಾದ್ರೆ ದರ್ಶನ್? ಸರ್ಜರಿ ಓಕೆ ಅಂದ್ರೂ ಕೂಡ ದಿನಾಂಕ ಇನ್ನೂ ಕೂಡ ಫಿಕ್ಸ್ ಮಾಡಲಿಲ್ಲ ದರ್ಶನ್. ಬಿಜಿಎಸ್ ಆಸ್ಪತ್ರೆ ವೈದ್ಯರಿಗೆ ದರ್ಶನ್ನದ್ದೇ ಈಗ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಫಿಸಿಯೋಥೆರಪಿಯಲ್ಲಿ ಕಡಿಮೆ ಆಗುತ್ತೆ ಅಂತ ದರ್ಶನ್ ಹೇಳ್ತಿದ್ದಾರಂತೆ. ಬೇರೆ ಆಸ್ಪತ್ರೆಗೆ ಶಿಫ್ಟ್ ಆಗಿ ಶಸ್ತ್ರಚಿಕಿತ್ಸೆ ಪಡೆಯಲು ಪ್ಲಾನ್ ಅನ್ನ ನಡೆಸ್ತಾ ಇದ್ದಾರಂತೆ. ಈ ಹಿಂದೆ ಚಿಕಿತ್ಸೆಯನ್ನ ಪಡೆದಿದ್ದ ವೈದ್ಯರಿಂದಲೇ ಚಿಕಿತ್ಸೆ ಪಡೆಯಲು ಇದು ದರ್ಶನ್ ಪ್ಲಾನ್ ಅನ್ನ ರೂಪಿಸ್ತಾ ಇದ್ದಾರೆ. ಶಸ್ತ್ರಚಿಕಿತ್ಸೆ ಅಗತ್ಯತೆ ಬಗ್ಗೆ ದರ್ಶನ್ಗೆ ಈಗಾಗಲೇ ವೈದ್ಯರು ಮನವರಿಕೆಯನ್ನ ಮಾಡಿದ್ರು. ವೈದ್ಯರ ಮನವೊಲಿಕೆಯ ವೇಳೆ ಸರ್ಜರಿ ಮಾಡಿಸೋಣ ಅಂತ ಯಾವತ್ತೋ ಅನ್ನೋ ಬಗ್ಗೆ ನಿರ್ಧರಿಸಿದ ದರ್ಶನ್ ಅವರು ನೋಡಿ, ಈಗಾಗಲೇ ಗಮನಿಸ್ತಾ ಇದ್ವಿ. ದರ್ಶನ್ ಒಂದ್ ಕಡೆಯಲ್ಲಿ ಫಿಸಿಯೋಥೆರಪಿ ಸಾಕು, ನನಗೆ ಆಪರೇಷನ್ ಬೇಡ ಅಂತ ಹೇಳ್ತಾ ಇದ್ರು. ಸಾಕಷ್ಟು ಮನವೊಲಿಸುವಂತ ಪ್ರಯತ್ನ ಕೂಡ ನಡೆದು ಹೋಗಿದೆ. ಒಂದ್ ಕಡೆಯಲ್ಲಿ ಅವರ ಫ್ಯಾಮಿಲಿಯವರ ಹತ್ರ ಕೇಳಿದ್ರು ಡಾಕ್ಟ್ರು, ಶಸ್ತ್ರಚಿಕಿತ್ಸೆ ಮಾಡಬೇಕು ಎನ್ನುವಂಥದ್ದು ಎಲ್ಲ ಕೂಡ ಆಗಿರುವಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಸದ್ಯ ಈಗ ಯಾಕೀಗ ಬೇರೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡುವಂತ ಯೋಚನೆ ಅಂತ? ಅಂದ್ರೆ ಇಲ್ಲಿ ಪ್ರಮುಖವಾಗಿ ಈಗ 6 ವಾರಗಳ ಕಾಲ ಏನೋ ಮಧ್ಯಂತರ ಬೇಲ್ ಸಿಕ್ಕಿದೆ. ಇಷ್ಟಾದ್ರೂ ಕೂಡ ದರ್ಶನ್ ಅವರು ಫಿಸಿಯೋಥೆರಪಿಯನ್ನ ಬಿಟ್ಟು ಸರ್ಜರಿ ಬಗ್ಗೆ ಆಲೋಚನೆಯನ್ನೇ ಮಾಡ್ತಾ ಇಲ್ಲ. L5S1 ಬಲ್ಜಾದಂತಹ ಹಿನ್ನೆಲೆಯಲ್ಲಿ ಫಿಸಿಯೋಥೆರಪಿ ನೋವನ್ನ ಕಮ್ಮಿ ಮಾಡಿದ್ರು ಕೂಡ ಮುಂದಿನ ದಿನಗಳಲ್ಲಿ ರೀತಿಯಾಗಿ ಸರ್ಜರಿ ಮಾಡ್ಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ರೆಡಿ ಆಗ್ಬೇಕು ಅಂತ ವೈದ್ಯರು ಈಗಾಗಲೇ ದರ್ಶನ್ ಮತ್ತೆ ಅವರ ವೈಫ್ ವಿಜಯಲಕ್ಷ್ಮಿ ಅವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಫಿಸಿಯೋಥೆರಪಿನೇ ಸಾಕು ಅನ್ನೋ ರೀತಿಯಲ್ಲಿ ದರ್ಶನ್ ಅವರು ವರ್ತಿಸ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಬೇರೆ ಆಸ್ಪತ್ರೆಯ ವೈದ್ಯರ ಸೆಕೆಂಡ್ ಒಪಿನಿಯನ್ ಅನ್ನ ತಗೊಂಡು ತದನಂತರದಲ್ಲಿ ಸರ್ಜರಿಯನ್ನ ಮಾಡಿಸ್ಕೊಳ್ಳುವ ಅನ್ನೋ ಒಂದು ಪ್ಲಾನ್ ಕೂಡ ಅವರಲ್ಲಿ ಇರುವಂತೆ ಕಾಣಿಸ್ತಾ ಇದೆ. ಈ ಹಿಂದೆ ಜಯನಗರದಲ್ಲಿರುವಂತಹ ಒಂದು ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಈ ಬಗ್ಗೆ ಅವರು ವಿಚಾರಣೆ ಮಾಡಿದ್ರು. ಅಂದ್ರೆ ಬಿಜಿಎಸ್ ಆಸ್ಪತ್ರೆಗೆ ಸೇರುವಂತಹ ಸಮಯದಲ್ಲೂ ಕೂಡ ಆ ಆಸ್ಪತ್ರೆಯಲ್ಲೂ ಕೂಡ ಅವರು ವಿಚಾರಣೆಯನ್ನ ಮಾಡಿ ತದನಂತರದಲ್ಲಿ ಅವರು ಬಿಜಿಎಸ್ ಆಸ್ಪತ್ರೆಗೆ ಬಂದಿರುವಂತದ್ದು. ಹೀಗಾಗಿ ಈಗ ಮತ್ತೆ ಫಸ್ಟ್ ಆಸ್ಪತ್ರೆಯನ್ನ ಏನ್ ವಿಚಾರಣೆ ಮಾಡಿದ್ರು ಜಯನಗರದಲ್ಲಿ, ಅದೇ ಆಸ್ಪತ್ರೆಗೆ ಮತ್ತೊಮ್ಮೆ ಸೇರಿ ಅಲ್ಲಿ ಸರ್ಜರಿ ಮಾಡಿಸ್ಕೊಳ್ಳುವಂತಹ ಪ್ಲಾನ್ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಇನ್ನೂ ಕೂಡ ಶ್ಯೂರ್ ಇಲ್ಲ. ಇನ್ನು 2 ವಾರಗಳ ಕಾಲ ಅವರ ಒಂದು ಬೇಲ್ ಅವಧಿ ಇರೋದ್ರಿಂದ ಕಡೆ ವಾರದಲ್ಲಿ ಈ ಬಗ್ಗೆ ತೀರ್ಮಾನ ಮಾಡಿಕೊಂಡು ಎನಿ ಟೈಮ್ ಕೆಂಗೇರಿ ಬಿಜಿಎಸ್ ಆಸ್ಪತ್ರೆಯಿಂದ ಈಗ ಅನ್ಕೊಂಡಿರುವಂತಹ ಆಸ್ಪತ್ರೆಗೆ ಹೋಗುವಂತಹ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗೆ. ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಬಿಜಿಎಸ್ ಆಸ್ಪತ್ರೆ ಚೇಂಜ್ ಮಾಡ್ತಾರ ನಟ ದರ್ಶನ್? ಹಾಗಾದ್ರೆ ಅಲ್ಲೇನ್ ಸಮಸ್ಯೆ ಆಗ್ತಾ ಇದೆ ದರ್ಶನ್ಗೆ? ಆಸ್ಪತ್ರೆ ಬದಲಾಯಿಸುವಂತ ಆಲೋಚನೆಯಲ್ಲಿದ್ದಾರಂತೆ ದಾಸ. ಚಿಕಿತ್ಸೆ ಹೆಸರಲ್ಲಿ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಆಗ್ತಾರ ಹಾಗಾದ್ರೆ ದರ್ಶನ್? ಸರ್ಜರಿ ಓಕೆ ಅಂದ್ರೂ ಕೂಡ ದಿನಾಂಕ ಇನ್ನೂ ಕೂಡ ಫಿಕ್ಸ್ ಮಾಡಲಿಲ್ಲ ದರ್ಶನ್. ಬಿಜಿಎಸ್ ಆಸ್ಪತ್ರೆ ವೈದ್ಯರಿಗೆ ದರ್ಶನ್ನದ್ದೇ ಈಗ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಫಿಸಿಯೋಥೆರಪಿಯಲ್ಲಿ ಕಡಿಮೆ ಆಗುತ್ತೆ ಅಂತ ದರ್ಶನ್ ಹೇಳ್ತಿದ್ದಾರಂತೆ. ಬೇರೆ ಆಸ್ಪತ್ರೆಗೆ ಶಿಫ್ಟ್ ಆಗಿ ಶಸ್ತ್ರಚಿಕಿತ್ಸೆ ಪಡೆಯಲು ಪ್ಲಾನ್ ಅನ್ನ ನಡೆಸ್ತಾ ಇದ್ದಾರಂತೆ. ಈ ಹಿಂದೆ ಚಿಕಿತ್ಸೆಯನ್ನ ಪಡೆದಿದ್ದ ವೈದ್ಯರಿಂದಲೇ ಚಿಕಿತ್ಸೆ ಪಡೆಯಲು ಇದು ದರ್ಶನ್ ಪ್ಲಾನ್ ಅನ್ನ ರೂಪಿಸ್ತಾ ಇದ್ದಾರೆ. ಶಸ್ತ್ರಚಿಕಿತ್ಸೆ ಅಗತ್ಯತೆ ಬಗ್ಗೆ ದರ್ಶನ್ಗೆ ಈಗಾಗಲೇ ವೈದ್ಯರು ಮನವರಿಕೆಯನ್ನ ಮಾಡಿದ್ರು. ವೈದ್ಯರ ಮನವೊಲಿಕೆಯ ವೇಳೆ ಸರ್ಜರಿ ಮಾಡಿಸೋಣ ಅಂತ ಯಾವತ್ತೋ ಅನ್ನೋ ಬಗ್ಗೆ ನಿರ್ಧರಿಸಿದ ದರ್ಶನ್ ಅವರು ನೋಡಿ, ಈಗಾಗಲೇ ಗಮನಿಸ್ತಾ ಇದ್ವಿ. ದರ್ಶನ್ ಒಂದ್ ಕಡೆಯಲ್ಲಿ ಫಿಸಿಯೋಥೆರಪಿ ಸಾಕು, ನನಗೆ ಆಪರೇಷನ್ ಬೇಡ ಅಂತ ಹೇಳ್ತಾ ಇದ್ರು. ಸಾಕಷ್ಟು ಮನವೊಲಿಸುವಂತ ಪ್ರಯತ್ನ ಕೂಡ ನಡೆದು ಹೋಗಿದೆ. ಒಂದ್ ಕಡೆಯಲ್ಲಿ ಅವರ ಫ್ಯಾಮಿಲಿಯವರ ಹತ್ರ ಕೇಳಿದ್ರು ಡಾಕ್ಟ್ರು, ಶಸ್ತ್ರಚಿಕಿತ್ಸೆ ಮಾಡಬೇಕು ಎನ್ನುವಂಥದ್ದು ಎಲ್ಲ ಕೂಡ ಆಗಿರುವಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಸದ್ಯ ಈಗ ಯಾಕೀಗ ಬೇರೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡುವಂತ ಯೋಚನೆ ಅಂತ? ಅಂದ್ರೆ ಇಲ್ಲಿ ಪ್ರಮುಖವಾಗಿ ಈಗ 6 ವಾರಗಳ ಕಾಲ ಏನೋ ಮಧ್ಯಂತರ ಬೇಲ್ ಸಿಕ್ಕಿದೆ. ಇಷ್ಟಾದ್ರೂ ಕೂಡ ದರ್ಶನ್ ಅವರು ಫಿಸಿಯೋಥೆರಪಿಯನ್ನ ಬಿಟ್ಟು ಸರ್ಜರಿ ಬಗ್ಗೆ ಆಲೋಚನೆಯನ್ನೇ ಮಾಡ್ತಾ ಇಲ್ಲ. L5S1 ಬಲ್ಜಾದಂತಹ ಹಿನ್ನೆಲೆಯಲ್ಲಿ ಫಿಸಿಯೋಥೆರಪಿ ನೋವನ್ನ ಕಮ್ಮಿ ಮಾಡಿದ್ರು ಕೂಡ ಮುಂದಿನ ದಿನಗಳಲ್ಲಿ
ರೀತಿಯಾಗಿ ಸರ್ಜರಿ ಮಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ, ರೆಡಿ ಆಗಬೇಕು ಅಂತ ವೈದ್ಯರು ಈಗಾಗಲೇ ದರ್ಶನ್ ಮತ್ತೆ ಅವರ ವೈಫ್ ವಿಜಯಲಕ್ಷ್ಮಿ ಅವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಫಿಸಿಯೋಥೆರಪಿನೇ ಸಾಕು ಅನ್ನೋ ರೀತಿಯಲ್ಲಿ ದರ್ಶನ್ ಅವರು ವರ್ತಿಸ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಬೇರೆ ಆಸ್ಪತ್ರೆಯ ವೈದ್ಯರ ಸೆಕೆಂಡ್ ಒಪಿನಿಯನ್ ಅನ್ನ ತಗೊಂಡು ತದನಂತರದಲ್ಲಿ ಸರ್ಜರಿಯನ್ನ ಮಾಡಿಸ್ಕೊಳ್ಳುವ ಅನ್ನೋ ಒಂದು ಪ್ಲಾನ್ ಕೂಡ ಅವರಲ್ಲಿ ಇರುವಂತೆ ಕಾಣಿಸ್ತಾ ಇದೆ. ಈ ಹಿಂದೆ ಜಯನಗರದಲ್ಲಿರುವಂತಹ ಒಂದು ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಈ ಬಗ್ಗೆ ಅವರು ವಿಚಾರಣೆ ಮಾಡಿದ್ರು. ಅಂದ್ರೆ ಬಿಜಿಎಸ್ ಆಸ್ಪತ್ರೆಗೆ ಸೇರುವಂತಹ ಸಮಯದಲ್ಲೂ ಕೂಡ ಆ ಆಸ್ಪತ್ರೆಯಲ್ಲೂ ಕೂಡ ಅವರು ವಿಚಾರಣೆಯನ್ನ ಮಾಡಿ ತದನಂತರದಲ್ಲಿ ಅವರು ಬಿಜಿಎಸ್ ಆಸ್ಪತ್ರೆಗೆ ಬಂದಿರುವಂತದ್ದು. ಹೀಗಾಗಿ ಈಗ ಮತ್ತೆ ಫಸ್ಟ್ ಆಸ್ಪತ್ರೆಯನ್ನ ಏನ್ ವಿಚಾರಣೆ ಮಾಡಿದ್ರು ಜಯನಗರದಲ್ಲಿ, ಅದೇ ಆಸ್ಪತ್ರೆಗೆ ಮತ್ತೊಮ್ಮೆ ಸೇರಿ ಅಲ್ಲಿ ಸರ್ಜರಿ ಮಾಡಿಸ್ಕೊಳ್ಳುವಂತಹ ಪ್ಲಾನ್ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಇನ್ನೂ ಕೂಡ ಶ್ಯೂರ್ ಇಲ್ಲ. ಇನ್ನು 2 ವಾರಗಳ ಕಾಲ ಅವರ ಒಂದು ಬೇಲ್ ಅವಧಿ ಇರೋದ್ರಿಂದ ಕಡೆ ವಾರದಲ್ಲಿ ಈ ಬಗ್ಗೆ ತೀರ್ಮಾನ ಮಾಡಿಕೊಂಡು ಎನಿ ಟೈಮ್ ಕೆಂಗೇರಿ ಬಿಜಿಎಸ್ ಆಸ್ಪತ್ರೆಯಿಂದ ಈಗ ಅನ್ಕೊಂಡಿರುವಂತಹ ಆಸ್ಪತ್ರೆಗೆ ಹೋಗುವಂತಹ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗೆ. ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ, ನಾನು ನಿಕೇಶ್ ಕೊಠಾರಿ. ಬಿಜಿಎಸ್ ಆಸ್ಪತ್ರೆ ಚೇಂಜ್ ಮಾಡ್ತಾರ ನಟ ದರ್ಶನ್? ಹಾಗಾದ್ರೆ ಅಲ್ಲೇನ್ ಸಮಸ್ಯೆ ಆಗ್ತಾ ಇದೆ ದರ್ಶನ್ಗೆ? ಆಸ್ಪತ್ರೆ ಬದಲಾಯಿಸುವಂತ ಆಲೋಚನೆಯಲ್ಲಿದ್ದಾರಂತೆ ದಾಸ. ಚಿಕಿತ್ಸೆ ಹೆಸರಲ್ಲಿ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಆಗ್ತಾರ ಹಾಗಾದ್ರೆ ದರ್ಶನ್? ಸರ್ಜರಿ ಓಕೆ ಅಂದ್ರೂ ಕೂಡ ದಿನಾಂಕ ಇನ್ನೂ ಕೂಡ ಫಿಕ್ಸ್ ಮಾಡಲಿಲ್ಲ ದರ್ಶನ್. ಬಿಜಿಎಸ್ ಆಸ್ಪತ್ರೆ ವೈದ್ಯರಿಗೆ ದರ್ಶನ್ನದ್ದೇ ಈಗ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಫಿಸಿಯೋಥೆರಪಿಯಲ್ಲಿ ಕಡಿಮೆ ಆಗುತ್ತೆ ಅಂತ ದರ್ಶನ್ ಹೇಳ್ತಿದ್ದಾರಂತೆ. ಬೇರೆ ಆಸ್ಪತ್ರೆಗೆ ಶಿಫ್ಟ್ ಆಗಿ ಶಸ್ತ್ರಚಿಕಿತ್ಸೆ ಪಡೆಯಲು ಪ್ಲಾನ್ ಅನ್ನ ನಡೆಸ್ತಾ ಇದ್ದಾರಂತೆ. ಈ ಹಿಂದೆ ಚಿಕಿತ್ಸೆಯನ್ನ ಪಡೆದಿದ್ದ ವೈದ್ಯರಿಂದಲೇ ಚಿಕಿತ್ಸೆ ಪಡೆಯಲು ಇದು ದರ್ಶನ್ ಪ್ಲಾನ್ ಅನ್ನ ರೂಪಿಸ್ತಾ ಇದ್ದಾರೆ. ಶಸ್ತ್ರಚಿಕಿತ್ಸೆ ಅಗತ್ಯತೆ ಬಗ್ಗೆ ದರ್ಶನ್ಗೆ ಈಗಾಗಲೇ ವೈದ್ಯರು ಮನವರಿಕೆಯನ್ನ ಮಾಡಿದ್ರು. ವೈದ್ಯರ ಮನವೊಲಿಕೆಯ ವೇಳೆ ಸರ್ಜರಿ ಮಾಡಿಸೋಣ ಅಂತ ಯಾವತ್ತೋ ಅನ್ನೋ ಬಗ್ಗೆ ನಿರ್ಧರಿಸಿದ ದರ್ಶನ್ ಅವರು ನೋಡಿ, ಈಗಾಗಲೇ ಗಮನಿಸ್ತಾ ಇದ್ವಿ. ದರ್ಶನ್ ಒಂದ್ ಕಡೆಯಲ್ಲಿ ಫಿಸಿಯೋಥೆರಪಿ ಸಾಕು, ನನಗೆ ಆಪರೇಷನ್ ಬೇಡ ಅಂತ ಹೇಳ್ತಾ ಇದ್ರು. ಸಾಕಷ್ಟು ಮನವೊಲಿಸುವಂತ ಪ್ರಯತ್ನ ಕೂಡ ನಡೆದು ಹೋಗಿದೆ. ಒಂದ್ ಕಡೆಯಲ್ಲಿ ಅವರ ಫ್ಯಾಮಿಲಿಯವರ ಹತ್ರ ಕೇಳಿದ್ರು ಡಾಕ್ಟ್ರು, ಶಸ್ತ್ರಚಿಕಿತ್ಸೆ ಮಾಡಬೇಕು ಎನ್ನುವಂಥದ್ದು ಎಲ್ಲ ಕೂಡ ಆಗಿರುವಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಸದ್ಯ ಈಗ ಯಾಕೀಗ ಬೇರೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡುವಂತ ಯೋಚನೆ ಅಂತ? ಅಂದ್ರೆ ಇಲ್ಲಿ ಪ್ರಮುಖವಾಗಿ ಈಗ 6 ವಾರಗಳ ಕಾಲ ಏನೋ ಮಧ್ಯಂತರ ಬೇಲ್ ಸಿಕ್ಕಿದೆ. ಇಷ್ಟಾದ್ರೂ ಕೂಡ ದರ್ಶನ್ ಅವರು ಫಿಸಿಯೋಥೆರಪಿಯನ್ನ ಬಿಟ್ಟು ಸರ್ಜರಿ ಬಗ್ಗೆ ಆಲೋಚನೆಯನ್ನೇ ಮಾಡ್ತಾ ಇಲ್ಲ. L5S1 ಬಲ್ಜಾದಂತಹ ಹಿನ್ನೆಲೆಯಲ್ಲಿ ಫಿಸಿಯೋಥೆರಪಿ ನೋವನ್ನ ಕಮ್ಮಿ ಮಾಡಿದ್ರು ಕೂಡ ಮುಂದಿನ ದಿನಗಳಲ್ಲಿ ರೀತಿಯಾಗಿ ಸರ್ಜರಿ ಮಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ, ರೆಡಿ ಆಗಬೇಕು ಅಂತ ವೈದ್ಯರು ಈಗಾಗಲೇ ದರ್ಶನ್ ಮತ್ತೆ ಅವರ ವೈಫ್ ವಿಜಯಲಕ್ಷ್ಮಿ ಅವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಫಿಸಿಯೋಥೆರಪಿನೇ ಸಾಕು ಅನ್ನೋ ರೀತಿಯಲ್ಲಿ ದರ್ಶನ್ ಅವರು ವರ್ತಿಸ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಬೇರೆ ಆಸ್ಪತ್ರೆಯ ವೈದ್ಯರ ಸೆಕೆಂಡ್ ಒಪಿನಿಯನ್ ಅನ್ನ ತಗೊಂಡು ತದನಂತರದಲ್ಲಿ ಸರ್ಜರಿಯನ್ನ ಮಾಡಿಸ್ಕೊಳ್ಳುವ ಅನ್ನೋ ಒಂದು ಪ್ಲಾನ್ ಕೂಡ ಅವರಲ್ಲಿ ಇರುವಂತೆ ಕಾಣಿಸ್ತಾ ಇದೆ. ಈ ಹಿಂದೆ ಜಯನಗರದಲ್ಲಿರುವಂತಹ ಒಂದು ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಈ ಬಗ್ಗೆ ಅವರು ವಿಚಾರಣೆ ಮಾಡಿದ್ರು. ಅಂದ್ರೆ ಬಿಜಿಎಸ್ ಆಸ್ಪತ್ರೆಗೆ ಸೇರುವಂತಹ ಸಮಯದಲ್ಲೂ ಕೂಡ ಆ ಆಸ್ಪತ್ರೆಯಲ್ಲೂ ಕೂಡ ಅವರು ವಿಚಾರಣೆಯನ್ನ ಮಾಡಿ ತದನಂತರದಲ್ಲಿ ಅವರು ಬಿಜಿಎಸ್ ಆಸ್ಪತ್ರೆಗೆ ಬಂದಿರುವಂತದ್ದು. ಹೀಗಾಗಿ ಈಗ ಮತ್ತೆ ಫಸ್ಟ್ ಆಸ್ಪತ್ರೆಯನ್ನ ಏನ್ ವಿಚಾರಣೆ ಮಾಡಿದ್ರು ಜಯನಗರದಲ್ಲಿ, ಅದೇ ಆಸ್ಪತ್ರೆಗೆ ಮತ್ತೊಮ್ಮೆ ಸೇರಿ ಅಲ್ಲಿ ಸರ್ಜರಿ ಮಾಡಿಸ್ಕೊಳ್ಳುವಂತಹ ಪ್ಲಾನ್ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಇನ್ನೂ ಕೂಡ ಶ್ಯೂರ್ ಇಲ್ಲ. ಇನ್ನು 2 ವಾರಗಳ ಕಾಲ ಅವರ ಒಂದು ಬೇಲ್ ಅವಧಿ ಇರೋದ್ರಿಂದ ಕಡೆ ವಾರದಲ್ಲಿ ಈ ಬಗ್ಗೆ ತೀರ್ಮಾನ ಮಾಡಿಕೊಂಡು ಎನಿ ಟೈಮ್ ಕೆಂಗೇರಿ ಬಿಜಿಎಸ್ ಆಸ್ಪತ್ರೆಯಿಂದ ಈಗ ಅನ್ಕೊಂಡಿರುವಂತಹ ಆಸ್ಪತ್ರೆಗೆ ಹೋಗುವಂತಹ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗೆ.